ನಮಸ್ಕಾರ ಸ್ನೇಹಿತರೆ, ವಯನಾಡಿನಲ್ಲಿ ಜುಲೈ 7ರಂದು ನಡೆದ ಆ ಭೀಕರ ಗುಡ್ಡ ಕುಸಿತದ ದುರಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. 8 ಮುಗ್ಧ ಜೀವಗಳು ಮಣ್ಣು ಪಾಲಾಗಿದ್ದವು. ಒಂದು ಕಡೆ ರಕ್ಷಣಾ ಪಡೆಗಳು ತಮ್ಮ ಪ್ರಾಣವನ್ನೇ ಪಕ್ಕಕ್ಕಿಟ್ಟು ಹಗಲಿರುಳು ಕಾರ್ಯಾಚರಣೆ ನಡೆಸ್ತಿದ್ರೆ, ಇತ್ತ ಇಡೀ ದೇಶವೇ ವಯನಾಡಿನ ಕಡೆ ಆತಂಕದಿಂದ ನೋಡ್ತಿದೆ. ಇಂಥ ಸಂಕಷ್ಟದ ಸಮಯದಲ್ಲಿ ಅಲ್ಲಿನ ಜನ ತಮ್ಮ ನಾಯಕರು ಬಂದು ಬೆನ್ನಿಗೆ ನಿಲ್ತಾರೆ, ಧೈರ್ಯ ತುಂಬ್ತಾರೆ ಅಂತ ಕಾಯ್ತಾ ಇದ್ರು. ಆದರೆ ರಾಹುಲ್ ಗಾಂಧಿ ಅವರಿಂದ ಬಂದ ಸಂದೇಶ ಏನು? ಹವಾಮಾನ ಸರಿ ಇಲ್ಲ, ಭದ್ರತಾ ಅಧಿಕಾರಿಗಳು ವಿಮಾನ ಇಳಿಸಲು ಅನುಮತಿ ಕೊಡ್ತಾ ಇಲ್ಲ, ಹಾಗಾಗಿ ನಮ್ಮ ಇಂದಿನ ಭೇಟಿಯನ್ನ ಮುಂದೂಡ್ತಿದ್ದೇವೆ ಅನ್ನೋ ಒಂದೇ ಒಂದು ಟ್ವೀಟ್. ಒಮ್ಮೆ ಯೋಚನೆ ಮಾಡಿ ನೋಡಿ, ಅಲ್ಲಿ ಗುಡ್ಡ ಕುಸಿದು ಮಣ್ಣಿನ ಅಡಿಯಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ. ಅವರನ್ನು ಉಳಿಸೋದಕ್ಕೆ ಅಂತ ನಮ್ಮ ಸೇನೆ, NDRF ಹಾಗೂ ಪೊಲೀಸ್ ಪಡೆಗಳು ಅದೇ ಧಾರಾಕಾರ ಮಳೆ, ಅದೇ ಕರಾಳ ಹವಾಮಾನದಲ್ಲಿ ತಮ್ಮ ಪ್ರಾಣವನ್ನೇ ಪಕ್ಕಕ್ಕಿಟ್ಟು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಹಾಗಾಗಿ ಜನಸಾಮಾನ್ಯರ ಮನಸ್ಸಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಒಂದೇ: ರಕ್ಷಣಾ ಪಡೆಗಳಿಗೆ ಅಡ್ಡಿಯಾಗದ ಹವಾಮಾನ ರಾಹುಲ್ ಗಾಂಧಿಯ VIP ವಿಮಾನಕ್ಕೆ ಮಾತ್ರ ಅಡ್ಡ ಬರ್ತಿದ್ಯಾ? VIPಗಳ ಹಾರಾಟಕ್ಕೆ ಒಂದು ನಿಯಮ, ಜೀವ ಉಳಿಸುವ ಸಾಮಾನ್ಯರ ಕಾರ್ಯಕ್ಕೆ ಇನ್ನೊಂದು ನಿಯಮನ ಅನ್ನೋದು. ಸ್ನೇಹಿತರೆ, ಕಷ್ಟದ ಸಮಯದಲ್ಲಿ ಜನ ನಾಯಕರಿಂದ ನಿರೀಕ್ಷೆ ಮಾಡೋದು ಭರವಸೆಯ ಮಾತುಗಳನ್ನು ಹಾಗೂ ಸಾಂತ್ವನವನ್ನು ಹೊರತು ಆಕಾಶದಲ್ಲಿ ಹಾರುವ ಐಷಾರಾಮಿ ಜೆಟ್ಗಳನ್ನಲ್ಲ. ಇವರ ಈ ಬೇಜವಾಬ್ದಾರಿಯ ಟ್ವೀಟ್ ಮತ್ತು ಕಳಪೆ ಸಂವಹನ ಇವರ ನಾಯಕತ್ವದ ಮೇಲಿದ್ದ ನಂಬಿಕೆಯನ್ನೇ ಮಣ್ಣು ಪಾಲು ಮಾಡಿದೆ. ಇದೇ ಕಾರಣಕ್ಕೆ ಆಪತ್ತಿನ ಕಾಲದಲ್ಲಿ ಜವಾಬ್ದಾರಿ ಮರೆತ ರಾಹುಲ್ ಗಾಂಧಿಯನ್ನ ಜನ ಇವತ್ತು ನೇರವಾಗಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಸರಿಯಾಗಿ ಇದೇ ಅವಕಾಶವನ್ನು ಬಳಸಿಕೊಂಡ BJP ವಾರ್ ರೂಮ್ ರಾಹುಲ್ ಮತ್ತು ಪ್ರಿಯಾಂಕರನ್ನ ಕುರಿತು ರಾಜಕೀಯ ಪ್ರವಾಸಿಗರು ಅನ್ನೋ ಒಂದು ಕರಾರುವಕ್ಕಾದ ಅಸ್ತ್ರವನ್ನ ಪ್ರಯೋಗ ಮಾಡಿಯೇ ಬಿಟ್ಟಿದೆ. ನೋಡ್ತಿದ್ದಂತೆಯೇ ದೇಶದ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ಈ ಒಂದೇ ಒಂದು ಪದ ಈಗ ಭಾರೀ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ. ವಯನಾಡಿನ ಮಾಜಿ ಸಂಸದ ರಾಹುಲ್ ಗಾಂಧಿ ಮತ್ತು ಅಲ್ಲಿಂದಲೇ ಉಪಚುನಾವಣೆಯಲ್ಲಿ ಆರಿಸಿ ಬಂದಿದ್ದ ಪ್ರಿಯಾಂಕಾ ಗಾಂಧಿ ಅವರು ಈ ನಿರ್ಣಾಯಕ ಸಮಯದಲ್ಲಿ ಅಲ್ಲಿ ಇಲ್ಲದೆ ಇದ್ದದ್ದನ್ನು ಟಾರ್ಗೆಟ್ ಮಾಡಿ ನಡೆಸಿದ ಪಕ್ಕಾ ಸರ್ಜಿಕಲ್ ಸ್ಟ್ರೈಕ್ ಇದು. ನೋಡಿದ್ರ ಕೇವಲ ಚುನಾವಣೆ ಇದ್ದಾಗ, ವೋಟ್ ಬೇಕಾದಾಗ ಮಾತ್ರ ಇವರು ಪ್ರವಾಸಿಗರ ತರ ಬರ್ತಾರೆ, ಜನರಿಗೆ ನಿಜವಾದ ಕಷ್ಟ ಬಂದಾಗ ಮುಖ ತಿರುಗಿಸಿ ದೆಹಲಿಯಲ್ಲಿ ಕೂರ್ತಾರೆ ಅನ್ನೋದು BJPಯ ಕಟುವಾದ ಆರೋಪವಾಗಿದೆ. ಹವಾಮಾನ ಇಲಾಖೆಯ ಎಚ್ಚರಿಕೆ ಮೇರೆಗೆ ರಾಹುಲ್ ಭೇಟಿ ಮುಂದೂಡಿದ್ದು ಎಷ್ಟು ನಿಜ ಅನ್ನೋದು ನಾನು ಆಮೇಲೆ ಹೇಳ್ತೀನಿ. ಆದರೆ BJPಯ ಈ ಒಂದು ಪೆಟ್ಟು ಇಡೀ ಸಾರ್ವಜನಿಕ ಚರ್ಚೆಯನ್ನೇ ಬದಲಾಯಿಸಿಬಿಟ್ಟಿದೆ. ಎಷ್ಟೇ ಬಿಕ್ಕಟ್ಟು ಇರಲಿ, ನಾಯಕರು ಘಟನಾ ಸ್ಥಳದಲ್ಲಿ ಅಂದರೆ ಗ್ರೌಂಡ್ ಝೀರೋದಲ್ಲಿ ಇರಲೇಬೇಕು ಅನ್ನೋದು ಜನರ ಸಹಜ ನಿರೀಕ್ಷೆ. ಅವರು ಅಲ್ಲಿ ಇಲ್ಲದೆ ಇದ್ದದ್ದು ಕಾಂಗ್ರೆಸ್ ಪಕ್ಷದ ಬದ್ಧತೆಯನ್ನೇ ಪ್ರಶ್ನೆ ಮಾಡುವಂತೆ ಮಾಡಿದೆ. ಇದರ ಪರಿಣಾಮ ಏನಾಗಿದೆ ಅಂದರೆ, ಕೇರಳದ ಕಾಂಗ್ರೆಸ್ ಪಾಳಯ ಸಂಪೂರ್ಣವಾಗಿ ಡಿಫೆನ್ಸಿವ್ ಸ್ಥಿತಿಗೆ ತಲುಪಿ ತಕ್ಕ ಉತ್ತರ ಕೊಡಲಾಗದೆ ಪೇಚಾಡುವಂತಾಗಿದೆ. ವಯನಾಡಿನಲ್ಲಿ ದುರಂತದ ತೀವ್ರತೆ ಹೆಚ್ಚಾಗ್ತಾ ಇದ್ದ ಹಾಗೆ ಇತ್ತ BJPಯ IT ಸೆಲ್ ಮಿಂಚಿನ ವೇಗದಲ್ಲಿ ಕಾರ್ಯರೂಪಕ್ಕೆ ಇಳಿದು ಸೋಷಿಯಲ್ ಮೀಡಿಯಾ, ನ್ಯೂಸ್ ಚಾನೆಲ್ಗಳಲ್ಲಿ ಒಂದು ಭೀಕರ ನೆರೆಟಿವ್ ಸೆಟ್ ಮಾಡ್ತಿದೆ. ಅದೇನಂದ್ರೆ, ಸಾವಿರಾರು ಜನ ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ, ಆದರೆ ರಾಹುಲ್ ಮತ್ತು ಪ್ರಿಯಾಂಕಾ ಎಲ್ಲಿ? ಈ ಒಂದೇ ಒಂದು ಕಟುವಾದ ಪ್ರಶ್ನೆ ಇಡೀ ಸಾರ್ವಜನಿಕ ಚರ್ಚೆಯ ನಿಯಂತ್ರಣವನ್ನ BJPಯ ಕೈ ಸೇರುವಂತೆ ಮಾಡಿದೆ. ಈ ಭೀಕರ ರಾಜಕೀಯ ದಾಳಿಯಿಂದ ತಪ್ಪಿಸಿಕೊಳ್ಳೋಕೆ ಕಾಂಗ್ರೆಸ್ ನಾಯಕರು ಕೊನೆಗೂ ಎಚ್ಚೆತ್ತುಕೊಂಡು ಕ್ಯಾಮ್ರಾ ಮುಂದೆ ಬಂದು ರಾಹುಲ್ ಗಾಂಧಿಯವರು ಇಲ್ಲಿಗೆ ಬರಲು ಹವಾಮಾನ ಸರಿ ಇಲ್ಲ, ಅಧಿಕಾರಿಗಳು ಲ್ಯಾಂಡಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಟೆಕ್ನಿಕಲ್ ಕಾರಣಗಳನ್ನು ಕೊಡ್ತಿದ್ದಾರೆ. ಆದರೆ ಅವರು ತಮ್ಮ ರಕ್ಷಣೆಗಾಗಿ ಕೊಟ್ಟ ಈ ಒಂದೇ ಒಂದು ಕಾರಣ ವಯನಾಡಿನ ಜನತೆಯ ಕಣ್ಣಲ್ಲಿ ಅವರ ಮುಖವಾಡವನ್ನೇ ಶಾಶ್ವತವಾಗಿ ಕಳಚಿ ಬೀಳುವಂತೆ ಮಾಡಿದೆ. ಗೆಳೆಯರೇ, ಇಂದಿನ ಆಧುನಿಕ ರಾಜಕೀಯದಲ್ಲಿ ಹವಾಮಾನ ಸರಿ ಇಲ್ಲ ಅಂತ ನೆಪ ಹೇಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ರಾಜಕೀಯ ಆತ್ಮಹತ್ಯೆ ಬೇರೊಂದಿಲ್ಲ. ನಾಯಕತ್ವ ಅಂದರೆ ಕೇವಲ ಮೈಕ್ ಹಿಡಿದು ಭಾಷಣ ಬಿಗಿಯೋದಲ್ಲ, ಕಷ್ಟ ಬಂದಾಗ ಜನರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲಬೇಕು. ಆದರೆ ರಾಹುಲ್ ಮತ್ತು ಪ್ರಿಯಾಂಕಾ ಮಾಡಿರೋದೇನು? ಒಂದು ಕಡೆ ಟ್ಯಾಕ್ಸ್ ಕಟ್ಟುವ ಸಾಮಾನ್ಯ ಜನ ತಮ್ಮ ಇಡೀ ಬದುಕನ್ನೇ ಮಣ್ಣಿನ ಅಡಿ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಇನ್ನೊಂದು ಕಡೆ ಅದೇ ಜನರ ಓಟ್ನಿಂದ ಗೆದ್ದಿರೋ ಕಾಂಗ್ರೆಸ್ ನಾಯಕರು ದೆಹಲಿಯ AC ರೂಮ್ನಲ್ಲಿ ಕೂತು ವೆದರ್ ರಿಪೋರ್ಟ್ ಓದ್ತಾ ಇದ್ದಾರೆ. ಸ್ವಲ್ಪ ಇರಿ, ದೆಹಲಿ ಅಂತ ಹೇಳದ್ನ? ಅಲ್ಲಲ್ಲ, ದೆಹಲಿಯಲ್ಲಿ ಕೂತಿದ್ರು ಅನ್ನೋದು ಈಗ ಹಳೆ ಕತೆ. ವಯನಾಡಿನಲ್ಲಿ ಮನುಷ್ಯರ ಶವಗಳು ಕೆಸರಲ್ಲಿ ಕೊಳಿತಾ ಇದ್ರೆ, ಇತ್ತ ನಮ್ಮ ರಾಹುಲ್ ಗಾಂಧಿ ಅವರು ಮಾತ್ರ ಗಂಟು ಮೂಟೆ ಕಟ್ಕೊಂಡು ತಮ್ಮ ಕಾಯಂ ವಿದೇಶಿ ಪ್ರವಾಸಕ್ಕೆ ಹಾರಿದ್ದಾರೆ. ವಯನಾಡಿಗೆ ಹೋಗೋಕೆ ಮಾತ್ರ ಆಕಾಶದಲ್ಲಿ ಕಾರ್ಮೋಡ ಕವಿದಿತ್ತು, ಗುಡ್ಡ ಕುಸಿಯುವ ಭಯವಿತ್ತು. ಆದರೆ ವಿದೇಶಕ್ಕೆ ಹಾರೋಕೆ ಮಾತ್ರ ಇವರ VIP ವಿಮಾನಕ್ಕೆ ಯಾವ ಹವಾಮಾನದ ಅಡ್ಡಿಯೂ ಇರಲಿಲ್ವಾ? ಎಲೆಕ್ಷನ್ ಮುಗಿದ ತಕ್ಷಣ ಆಯಾಸ ಕಳೆಯೋಕೆ ಫಾರಿನ್ ಟ್ರಿಪ್ ಹೊಡೆಯೋದು ಇವರ ಹಳೆಯ ಚಾಳಿ. ಆದರೆ ತಮಗೆ ವೋಟ್ ಹಾಕಿದ ಜನ ಎಣವಾಗಿ ಬಿದ್ದಿದ್ದಾರೆ ಅಂತ ಗೊತ್ತಿದ್ರೂ ಕನಿಷ್ಠ ಸೌಜನ್ಯಕ್ಕಾದರೂ ಒಮ್ಮೆ ಭೇಟಿ ನೀಡದೆ ಆ
ವಿದೇಶಿ ವಿಮಾನ ಬಿಟ್ಟು ಕೆಳಗೆ ಇಳಿಯೋಕೆ ಇವರ ಮನಸ್ಸು ಕೇಳಲಿಲ್ವಾ? ಅಲ್ಲಿಗೆ ಇವರ ನೈಜ ಕಾಳಜಿ ಏನು ಅನ್ನೋದು ಜಗಜ್ಜಾಹೀರಾಗಿದೆ. ಸಾಮಾನ್ಯ ಕಾರ್ಯಕರ್ತರು ಮಳೆಯಲ್ಲಿ ನೆನೆದುಕೊಂಡು ಕೊಳೆತ ಶವಗಳನ್ನು ಎತ್ತುತ್ತಿದ್ರೆ ರಾಹುಲ್ ಗಾಂಧಿ ಅಂತ ನಾಯಕರು ಕೇವಲ ಟ್ವೀಟ್ ಮಾಡಿ ಕೈ ತೊಳ್ಕೊಂಡಿದ್ದಾರೆ ನೋಡಿ. ಇದು ಖಂಡಿತ ಪ್ರಜಾಪ್ರಭುತ್ವದ ನಾಯಕತ್ವ ಅಲ್ವೇ ಅಲ್ಲ. ರಾಹುಲ್ ಗಾಂಧಿ ಇಡೀ ದೇಶವನ್ನೇ ಕಾಲ್ನಡಿಗೆಯಲ್ಲಿ ಸುತ್ತಿ ಭಾರತ್ ಜೋಡೋ ಅಂತ ಭಾಷಣ ಮಾಡಿದ್ರು. ಆದರೆ ತಮ್ಮನ್ನೇ ನಂಬಿ ಓಟ್ ಹಾಕಿರೋ ಕ್ಷೇತ್ರಕ್ಕೆ ಕಷ್ಟ ಬಂದಾಗ ಆ ಕಾಲುಗಳು ದೆಹಲಿಯ ಏರ್ಪೋರ್ಟ್ ದಾಟಿ ಹೊರಗೆ ಬರಲೇ ಇಲ್ಲ. ಸಾಮಾನ್ಯ ಜನರಿಗೆ ಒಂದೊತ್ತಿನ ಊಟಕ್ಕೂ ಗತಿ ಇಲ್ಲದಿದ್ದಾಗ ಕೋಟಿ ಕೋಟಿ ಟ್ಯಾಕ್ಸ್ ದುಡ್ಡಲ್ಲಿ ಹಾರಾಡುವ VIP ಹೆಲಿಕಾಪ್ಟರ್ಗಳಿಗೆ ಮಾತ್ರ ಮೋಡದ ನೆಪ ಅಡ್ಡಿ ಬಂದಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ಇನ್ನು ಹೈಕಮಾಂಡ್ನ ಈ ಪಲಾಯನವಾದ ಕೆಳ ಹಂತದಲ್ಲಿ ಹಗಲಿರುಳು ಕಷ್ಟಪಟ್ಟು ದುಡಿದಿರುವ ಕಾಂಗ್ರೆಸ್ ಕಾರ್ಯಕರ್ತರೇ ತಲೆ ತಗ್ಗಿಸುವಂತೆ ಮಾಡಿದೆ. ಗೆಳೆಯರೇ, ನಾವಿಲ್ಲಿ ಒಂದು ಕಟುವಾದ ರಾಜಕೀಯ ಸತ್ಯವನ್ನ ಅರ್ಥ ಮಾಡ್ಕೊಂಡ್ಲೇಬೇಕು. ಅದೇನಂದ್ರೆ 2019ರಲ್ಲಿ ರಾಹುಲ್ ಗಾಂಧಿ ವಯನಾಡಿಗೆ ಎಂಟ್ರಿ ಕೊಟ್ಟಾಗ ಅದು ಅವರಿಗೆ ಕೇವಲ ಒಂದು ರಾಜಕೀಯ ಇನ್ಶೂರೆನ್ಸ್ ಆಗಿತ್ತಷ್ಟೇ. UDF ಮೈತ್ರಿಕೂಟದ ಬಲ, ಅದಕ್ಕಿಂತ ಹೆಚ್ಚಾಗಿ ಅಲ್ಲಿನ ವೋಟ್ ಬ್ಯಾಂಕ್ ಕ್ಯಾಲ್ಕುಲೇಷನ್ಸ್ ಅವರಿಗೆ ಗೆಲುವಿನ ಗ್ಯಾರಂಟಿ ಕೊಟ್ಟಿತ್ತು. ಅಂದ್ರೆ ಇಲ್ಲಿ ನಿಂತ್ಕೊಂಡ್ರೆ ಗೆಲುವು ಪಕ್ಕಾ ಅನ್ನೋ ಲೆಕ್ಕಾಚಾರ ಅವರದಾಗಿತ್ತು. ಆದರೆ 2024 ಬರೋ ಹೊತ್ತಿಗೆ ಸೀನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿತ್ತು. ದೆಹಲಿ ಗದ್ದುಗೆ ಹಿಡಿಯೋಕೆ ಉತ್ತರ ಭಾರತದ ಹಿಂದಿ ಬೆಲ್ಟ್ ಬೇಕೇ ಬೇಕು ಅಂತ ಗೊತ್ತಾದಾಗ ಅಂದು ಕೈ ಹಿಡಿದಿದ್ದ ವಯನಾಡನ್ನು ಬಿಟ್ಟು ರಾಯ್ಬರೇಲಿ ಕಡೆ ಮುಖ ಮಾಡಿದ್ರು. ಕೇವಲ ತಮ್ಮ ಅಧಿಕಾರದ ಭದ್ರಕೋಟೆ ಉಳಿಸಿಕೊಳ್ಳೋಕೆ ಅಂತ ತಂಗಿಯನ್ನ ಬದಲಿ ಕ್ಯಾಂಡಿಡೇಟ್ ಆಗಿ ಕಣಕ್ಕಿಳಿಸಿದ್ರು. ಇದನ್ನ ನೋಡಿದಾಗ ದಕ್ಷಿಣ ಭಾರತ ಅನ್ನೋದು ಇವರಿಗೆ ಕೇವಲ ಸೇಫ್ ಸೀಟ್ ಮತ್ತು ಒಂದು ರಾಜಕೀಯ ಲ್ಯಾಬೋರೇಟರಿ ತರ ಮಾತ್ರ ಕಾಣಿಸ್ತಿದೆಯಾ ಅನ್ನೋ ಟೀಕೆಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿದ್ವು. ಆಗ ಕಾಂಗ್ರೆಸ್ ನಾಯಕರು ಇದನ್ನ BJPಯ ಷಡ್ಯಂತ್ರ ಅಂತ ಹೇಳಿ ಸುಲಭವಾಗಿ ತಳ್ಳಾಕಿದ್ರು. ಆದರೆ ವಿಪರ್ಯಾಸ ನೋಡಿ, ಈಗ 2026ರ ಜುಲೈನಲ್ಲಿ ವಯನಾಡಿನ ಮೇಲೆ ಪ್ರಕೃತಿ ಮುನಿಸಿಕೊಂಡು ಮೃತ್ಯು ಅಪ್ಪಳಿಸಿದಾಗ ಗಾಂಧಿ ಕುಟುಂಬದ ಈ ನಡೆಗಳು ಮತ್ತು ಅಂದು ಕೇಳಿ ಬಂದಿದ್ದ ಆ ಹಳೆ ಟೀಕೆಗಳು ಇವತ್ತು ಅಕ್ಷರಶಃ ಕಟು ಸತ್ಯವಾಗಿ ನಮ್ಮ ಕಣ್ಣ ಮುಂದಿವೆ. ಇನ್ನೊಂದು ಕಡೆ 2024ರ ಉಪಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದು ನಾನು ನಿಮ್ಮ ಮನೆಯ ಮಗಳು ಅಂತ ವಾಯನಾಡಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದ ಇದೇ ಪ್ರಿಯಾಂಕಾ ಗಾಂಧಿ ಸರಿಯಾಗಿ 2 ವರ್ಷದ ನಂತರ ವಯನಾಡು ಸ್ಮಶಾನವಾಗಿರುವಾಗ ಸಂಪೂರ್ಣವಾಗಿ ನಾಪತ್ತೆ ಆಗಿದ್ದಾರೆ. ಇದೇ ಈಗ ಈ ಅಣ್ಣ ತಂಗಿಯರಿಬ್ಬರಿಗೂ ರಾಜಕೀಯ ಪ್ರವಾಸಿಗರು ಅನ್ನೋ ಅಣೆಪಟ್ಟಿ ಶಾಶ್ವತವಾಗಿ ಅಂಟುಕೊಳ್ಳುವಂತೆ ಮಾಡಿದೆ. ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ ರಣತಂತ್ರ ಎಣೆಯೋ BJP ಚಾಣಕ್ಯರಿಗೆ ಇದಕ್ಕಿಂತ ದೊಡ್ಡ ಬ್ರಹ್ಮಾಸ್ತ್ರ ಬೇಕಿತ್ತ ಹೇಳಿ? ಕಮಲ ಪಡೆ ಈಗ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಇಡೀ ದೇಶದಾದ್ಯಂತ ಈ ದ್ರೋಹದ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಿದೆ. ದಶಕಗಳಿಂದ ಕೇರಳ ಅಂದ್ರೆ UDF ಮತ್ತು LDF ಬಿಟ್ರೆ ಬೇರೆ ಯಾರಿಗೂ ಜಾಗನೇ ಇರಲಿಲ್ಲ. ಈ ಭದ್ರಕೋಟೆಯನ್ನ ಹೇಗಾದ್ರೂ ಮಾಡಿ ಒಡೆಯಲೇಬೇಕು ಅಂತ ಕಮಲ ಪಡೆ ವರ್ಷಗಳಿಂದ ಕಾಯ್ತಾ ಕೂತಿತ್ತು. ಈಗ ಈ ಕಾಂಗ್ರೆಸ್ ನಾಯಕರ ಪ್ಯಾರಾಚೂಟ್ ಪಾಲಿಟಿಕ್ಸ್ ಅಂದ್ರೆ ಎಲೆಕ್ಷನ್ ಟೈಮ್ಗೆ ಮಾತ್ರ ಬಂದು ಹೋಗೋ ಗಿಮಿಕ್ ಕಮಲ ಪಡೆಗೆ ಸಿಕ್ಕಿರೋ ಅತಿ ದೊಡ್ಡ ಬ್ರಹ್ಮಾಸ್ತ್ರವಾಗಿದೆ. ಒಂದು ಕಡೆ ರಾಹುಲ್ ಗಾಂಧಿ ಅಂತ ನಾಯಕರು AC ರೂಮಲ್ಲಿ ಕೂತು ಕೇವಲ ಟ್ವೀಟ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಮತ್ತು BJPಯ ಕಾರ್ಯಕರ್ತರು ಅದೇ ಭೀಕರ ಮಳೆಯಲ್ಲೇ ಘಟನಾ ಸ್ಥಳದಲ್ಲಿ ಪರಿಹಾರ ಶಿಬಿರಗಳನ್ನು ಶುರು ಮಾಡಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ವೋಟ್ ಕೇಳೋಕೆ ಬಂದ ದೆಹಲಿ ನಾಯಕರು ಈಗ ನಿಮ್ಮ ಕಷ್ಟದ ಕಾಲದಲ್ಲಿ ನಿಮ್ಮನ್ನ ಬೀದಿಗೆ ಬಿಟ್ಟರು, ಆದರೆ ನಿಮ್ಮವರೇ ಆದ ನಾವು ಸದಾ ನಿಮ್ಮ ಜೊತೆಗಿದ್ದೀವಿ ಅಂತ ನೇರವಾಗಿ ಜನರ ಮನಸ್ಸಿಗೆ ನಾಟುವ ಹಾಗೆ ಕೆಲಸ ಮಾಡ್ತಿದ್ದಾರೆ. ಬರೀ ಬಾಯಿ ಮಾತಲ್ಲಿ ಟೀಕೆ ಮಾಡೋದನ್ನು ಬಿಟ್ಟು ರಿಯಲ್ ಆಗಿ ನೆಲಮಟ್ಟದಲ್ಲಿ ಇಳಿದು ಕೆಲಸ ಮಾಡುವ ಮುಖಾಂತರ UDF ಮೇಲಿದ್ದ ಜನರ ಕುರುಡು ನಂಬಿಕೆಯನ್ನೇ ಬೇರು ಸಮೇತ ಕಿತ್ತು ಹಾಕ್ತಿದ್ದಾರೆ. ಇದರಿಂದ ಕಾಂಗ್ರೆಸ್ನ ಪ್ಯಾರಾಚೂಟ್ ಪಾಲಿಟಿಕ್ಸ್ನ ಕರಾಳ ಮುಖ ಕೇರಳದ ಮೂಲೆ ಮೂಲೆಯಲ್ಲೂ ಈಗ ಕಾಡ್ಗಿಚ್ಚಿನಂತೆ ಹಬ್ಬುತ್ತಾ ಇದೆ. ಸಾವಿರಾರು ಜನರ ಕಣ್ಣೀರಿಗೆ ದೆಹಲಿಯ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದು ಕೇವಲ ಅವಮಾನದ ನೆಪ. ರಾಜಕೀಯ ಇತಿಹಾಸವನ್ನು ಒಮ್ಮೆ ತಿರುವಿ ನೋಡಿದರೆ ಒಂದು ಕಟು ಸತ್ಯ ನಮಗೆ ಗೊತ್ತಾಗುತ್ತೆ. ಜನ ಭ್ರಷ್ಟಾಚಾರವನ್ನೋ ಅಥವಾ ಕೆಟ್ಟ ಆಡಳಿತವನ್ನೋ ಒಂದೊಮ್ಮೆ ಕ್ಷಮಿಸ್ಬಿಡ್ತಾರೆ, ಆದರೆ ಜೀವನ್ಮರಣದ ಹೋರಾಟದಲ್ಲಿರುವಾಗ ಕೈ ಬಿಟ್ಟ ನಾಯಕರನ್ನ ಯಾವತ್ತೂ ಕ್ಷಮಿಸಲ್ಲ. ಇದಕ್ಕೆ ರಾಜಕೀಯ ವಿಶ್ಲೇಷಕರು ಬಿಟ್ರಯಲ್ ಪೆನಾಲ್ಟಿ ಅಂದ್ರೆ ವಿಶ್ವಾಸ ದ್ರೋಹದ ಬೆಲೆ ಅಂತ ಕರೀತಾರೆ. ಭೀಕರ ದುರಂತಗಳಾದಾಗ ಜನರಿಗೆ ಬೇಕಿರೋದು ಕೇವಲ ಪರಿಹಾರಗಳಷ್ಟೇ ಅಲ್ಲ, ನಾಯಕರು ನಮ್ಮೊಂದಿಗಿದ್ದಾರೆ ಅನ್ನೋ ಮಾನಸಿಕ ಧೈರ್ಯ. ಆ ಧೈರ್ಯ ತುಂಬುವಲ್ಲಿ ವಿಫಲವಾದಾಗ ಆ ಮತದಾರರು ಕೇವಲ ನಿರಾಸೆಗೊಳ್ಳಲ್ಲ, ಬದಲಾಗಿ ಆ ನಾಯಕರ ವಿರುದ್ಧ ಆಕ್ರೋಶಗೊಂಡು ಸಿಡಿದೇಳ್ತಾರೆ. ಹಾಗಾಗಿ ಇದು ಕೇವಲ ಪ್ರಕೃತಿ ವಿಕೋಪ ಅಲ್ಲ, ಇದೊಂದು ಅಪ್ಪಟ ರಾಜಕೀಯ ವಿಕೋಪ. ಯಾವಾಗ ಕಾಂಗ್ರೆಸ್ ನಾಯಕರು ಜನರನ್ನ ಕೇವಲ ಚುನಾವಣೆ ಲೆಕ್ಕಾಚಾರಕ್ಕೆ ಮಾತ್ರ ಬಳಸ್ಕೊಂಡ್ರೋ ಅಲ್ಲಿಗೆ ಅವರ ಪತನದ ಕೌಂಟ್ ಡೌನ್ ಶುರುವಾಗಿದೆ. ಈ ಒಂದು ದೊಡ್ಡ ತಪ್ಪು ಮುಂದೊಂದು ದಿನ ಕೇರಳದ ರಾಜಕೀಯ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ನಾಯಕರ ಒಂದೇ ಒಂದು ಸಣ್ಣ ನಿರ್ಲಕ್ಷ್ಯ ಇಡೀ ಪಕ್ಷವನ್ನೇ ಹೇಗೆ ಸರ್ವನಾಶ ಮಾಡಬಹುದು ಅನ್ನೋದಕ್ಕೆ 2026ರ ಈ
ವೈನಾಡು ಘಟನೆ ಒಂದು ಜೀವಂತ ಸಾಕ್ಷಿ. ನಿಮ್ಗೇನನ್ಸುತ್ತೆ? ಕಷ್ಟದ ಕಾಲದಲ್ಲಿ ಜನರ ಜೊತೆ ನಿಲ್ಲದೆ ದೆಹಲಿಯಿಂದ ಕೇವಲ ನೆಪ ಹೇಳಿದ ನಾಯಕರಿಗೆ ವೈನಾಡಿನ ಜನ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್.